ಕಳೆದ ವರ್ಷ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಆಗಲೂ ಇದೇ ಥರ ಮಳೆ ಬಂದಿತ್ತು. ಉತ್ತರ ಕರ್ನಾಟಕದಲ್ಲಿ ಭೀಕರ ಪ್ರವಾಹವೂ ಬಂದಿತ್ತು. ಆದರೆ ಸಂಪುಟ ಇರಲಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏಕಾಂಗಿಯಾಗಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಒಂದೇ ಸಮನೆ ತಿರುಗಾಡಿದರು. ಯಾವ ಮಟ್ಟಕ್ಕೆ ಅಂತಂದರೆ ಈವನ್ ಮಾಜಿ ಪ್ರಧಾನಿ ದೇವೇಗೌಡರದನ್ನು ಗಮನಿಸುವಂತಾಗಿತ್ತು. ನೋಡ್ರಿ ವಯಸ್ಸಲ್ಲಿ ಹೆಂಗೆ ತಿರುಗುತ್ತಿದ್ದಾರೆ ಅಂತ. ಆದರೆ ಈಗ ಅವರ ಬಳಿ ಎಲ್ಲವೂ ಇದೆ. ಬತ್ತಳಿಕೆಗೆ ಹೊಸ ಬಾಣಗಳು ಬಂದಿವೆ, ಅಸ್ತ್ರಗಳಿವೆ, ಒಂದು ದೊಡ್ಡ ಪಡೆಯೇ ಅವರ ಬಳಿ ಇದೆ ಸಚಿವ ಸಂಪುಟದ ಹೆಸರಿನಲ್ಲಿ. ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಈಗಲೂ ಆಗಿಗಿಂತ 100 ಪಟ್ಟು ಹೆಚ್ಚು ಪ್ರವಾಹದಲ್ಲಿ ಮುಳುಗಿದೆ. ಶತಮಾನದ ಪ್ರವಾಹದಂತೆ ಕಾಣಿಸ್ತಾ ಇದೆ. ಹಿಂದೆಂದೂ ಕಂಡು ಕೇಳರಿಯದ ಜಾಗಗಳಿಗೆ ನೀರು ನುಗ್ಗುತ್ತಾ ಇದೆ. ಹಿಂದೆಂದೂ ಕಂಡು ಕೇಳಿರದ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಜನ ಎಲ್ಲವನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಿದ್ದಾರೆ. ಗ್ರಾಮಗಳ ಮೇಲೆ ಗ್ರಾಮಗಳು ಜಲಾವೃತವಾಗಿ ಹೋಗ್ತಾ ಇವೆ. ಆದರೆ ತಣ್ಣಗೆ ಬೆಚ್ಚಗೆ ತಂಪಾಗಿ ಕುಳಿತಿರುವ ಜಿಲ್ಲಾ ಉಸ್ತುವಾರಿ ಎಂಬ ಒಬ್ಬ ಟುಸ್ ಪಟಾಕಿಗಳೇನಿವೆ, ಈ ಟುಸ್ ಪಟಾಕಿಗಳ ಮಾತ್ರ ಅವ್ರಿಗೆ ಯಾರೂ ಇಲ್ಲ, ನಮಗೆ ಸಂಬಂಧವಿಲ್ಲ ಅನ್ನೋ ಥರ ಅವ್ರ ಜನನ ಅಬ್ಬೇಪಾರಿ ಮಾಡ್ಕೊಂಡು ಕೂತಿದ್ದಾರೆ. ಯಾರೊಬ್ಬರು ಏನೂ ಮಾಡೋಕ್ಕೆ ರೆಡಿ ಇಲ್ಲ, ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ಗಳನ್ನು ಬಿಟ್ಟು. ಆದರೆ ಅವರಿಗೆ ಉತ್ಸವ ಆಸಕ್ತಿಗಳೆಲ್ಲ ಎಲ್ಲೋ ಚುನಾವಣೆ, ಎಲ್ಲೋ ದಸರಾ, ಎಲ್ಲೋ ಪೂಜೆ, ಎಲ್ಲೋ ಪುನಸ್ಕಾರಗಳು ಆ ಕಡೆಗೆ ಇದೆ. ಎಲ್ಲರೂ ಬ್ಯುಸಿ, ತುಂಬ ಬ್ಯುಸಿ. ಎಲ್ಲಿ? ಅವರವರಿಗೆ ತೋಚಿದ ಜಾಗದಲ್ಲಿ. ನೆರೆಪೀಡಿತ ಬಾಗಲಕೋಟೆ ಮತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಹೊತ್ತಿರುವ DCM ಕಾರಜೋಳ ಅವರು ಉಪಚುನಾವಣೆಗೆ ಹೋಗಿ ಪ್ರಯತ್ನವನ್ನು ಮಾಡಿದ್ರು. ನಂತರ ಬಂದು ಈಗ ಬೆಂಗಳೂರಿಗೆ ಸೆಟ್ಲ್ ಆಗಿದ್ದಾರೆ. ಆದರೆ ಇದು ವಿಪರೀತ ಟೀಕೆಗೆ ಗುರಿಯಾಗಿ ಹೋಯಿತು. ಕೂಡಲೇ ಕಾರಜೋಳ ಅವರು ಒಂದು ಸ್ಪಷ್ಟನೆಯನ್ನು ಇಟ್ಟರು. ನನ್ನ ವೈಯಕ್ತಿಕ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ನಾನು ಈ ಕಷ್ಟದಲ್ಲಿದ್ದೇನೆ ಅಂಥೇಳಿ ಬಹಳ ಸೂಕ್ಷ್ಮವಾಗಿ ಹೇಳ್ತಿದ್ದೇನೆ. ನನಗೆ 70 ವರ್ಷ. ನಾನು ಮತ್ತು ನನ್ನ ಕುಟುಂಬ ಈಗ ಕರೋನಾ ಸಂಕಷ್ಟದಲ್ಲಿದೆ. ಇದನ್ನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಮುಂದೆ ಹೇಳೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂತ ಹೇಳಿ ಒಂದು ಸ್ಪಷ್ಟನೆ ಕೊಟ್ಟು ಕಣ್ಣೀರು ಹಾಕಿಬಿಟ್ರು. ವೆರಿ ಗುಡ್. ನನ್ನಿಂದ 600-700 ಕಿಲೋಮೀಟರ್ ಪ್ರಯಾಣಿಸೋದಕ್ಕೆ ಆಗ್ತಾ ಇಲ್ಲ. ದಯಮಾಡಿ ಒಂದು ಘಟನೆಯನ್ನು, ಅಂದರೆ ಈ ಘಟನೆಯನ್ನು ಇಟ್ಕೊಂಡು ನನ್ನನ್ನು ಅಳಿಬೇಡಿ ಅಂತ ಕೈ ಮುಗಿದ್ರು. ಅಭ್ಯರ್ಥಿ ಯಾರೋ ಒತ್ತಾಯ ಮಾಡಿದ್ದಕ್ಕೆ ನಾನು ಶಿರಾಗ್ ಹೋಗಬೇಕಾಗ ಸಹಾಯಕನಾಗಿ ಹೋಗಿ ಬಂದನೇ ಹೊರತು ನಾನು ಅಲ್ಲಿಗೂ ಹೋಗೋ ಪರಿಸ್ಥಿತಿನಲ್ಲಿ ಕುಟುಂಬ ಸಮಸ್ಯೆ ಇದ್ದು ಹಿಂದಾಗಿ ಇರಲಿಲ್ಲ ಅಂತ ಅವರು ನಿಧಾನವಾಗಿ ಬಚಾವಾದರು. ಎಲ್ಲ ಅಲ್ಲೇ ಅದ್ರಿ, ಬರೇ ಇಟ್ಟು ಕಾಲೇ ಬಂದಿದ್ರಿ. ಇನ್ನು ಊಟ ಅರ್ಬಿ ಮೇಲೆ ಮಕ್ಳು ಪಾರ ಹೈರಾಣ ಬಾಳದ್ರಿ. ಹೊಲ ಯಾರು ಬರ್ತಾರ? ಯಾರು ಅಣಿಕೆ ಹಾಕಿಲ್ರಿ. ಇಲ್ಲಿ ಬರ್ತಾನ ನಮ್ಮ ಅಕ್ಕಿ ಜೋಳ ಎಲ್ಲ ನಮ್ಗೆ ಹೊಲ ಇಲ್ರಿ, ಏನಿಲ್ಲ. ಪಂಚಾಯತ್ ಆಗಿದ್ದೀವ್ರಿ, ಬಂದಿವಿ ಈಗ ಹೇಳಿಲ್ಯಾಕ. ಊಟಕ್ಕೆ ಮಾಡಿ ಹಾಕಿದ್ರು, ಊಟ ಮಾಡೀವಿ. ಏನಿಲ್ರಿ ನಮ್ಮದು ಪರಿಸ್ಥಿತಿ ಭಾಳ. ಅವ್ರನ್ನ ಮಾತಾಡಲ್ಲ ಸಲ ಕರ್ಸಿವ್ರಿ ನಿಮ್ಗೆ ನಮ್ಮ ಮನೆಗೆ ಬಂದು ನೋಡ್ಕೊಂಡು ಹೋಗ್ರಿ ಅಂತ. ಏಟಂದು ಹೇಳ್ರಿ ಅಪ್ಪ, ಮನಾರಾಗ್ಯದ್ರಿ ನಮ್ಮದು. ಏನು ಹೇಳಮ್ಮ ಕತಿ? ಅಟ್ಟಿ ಬರೀ ಎಲ್ಲ ಗಡಿಗೆ ಪಿಡಿಗೆ ಲಾಸ್ ಆಗ್ಯಾವ. ಪಡ್ತಿ ಶಿವ ದೀಪಾವಳಿಗೆ ಮಾಡಿವ್ರಿ, ಕಲಾಸ ಆಗ್ಬಿಟ್ರು. ಮನೆ ನೀರು ಹಾಕ್ಯವ್ರಿ, ಎಲ್ಲ ಇದು ಆಗ್ಯಾವ್ರಿ. ಹಿಂಗಾಗಿ ಹೆಂಗ್ರಿ ಮತ್ತೆ ನಮ್ಮ ಯಾರು ಮಾಡ್ತಾರ್ರಿ ಸಾಹೇಬ್ರ? ಮತ್ತೆ ನಾವೇಳ್ರಿ ರೈತರು, ಮತ್ತೆ ಅವ್ರು ಯಾರು ಬರ್ತಾರ್ರಿ ಸಾಹೇಬ್ರ? ನಮಗೆ ಯಾರು ಬರೋದಿಲ್ರಿ. ಈಗ ಒಟ್ಟು ಮಾತು ಹೊಂಟಿವ್ರಿ, ಗಂಟ ಗದಡಿ ಇಂಥವ್ರ ಕೌದಿ ಪೌದಿ ಕನ್ಸುಟ್ರಿ. ಯಾರು ಅಧಿಕಾರಿಗಳು ಬಂದಿಲ್ರಿ, ಯಾರು ಬಂದಿಲ್ಲ ನೋಡ್ರಿ ಸಾಹೇಬ್ರ. ಭಾಳ ಹೆರ ಬಂದಿರಿ. ಈಗ ಹಚ್ಚಿ ಕಡೆ ಒಯ್ದು ಗೆಲ್ರಿ, ಅವ್ರಾಗ ಇಡ್ತೇವ್ರಿ. ಅತ್ತಟ್ಟು ಮತ್ತೆ ಏರಿದೆ ಏನು ಊಟಕ್ಕಿಲ್ರಿ, ಏನು ಇಲ್ರಿ ಸಾಹೇಬ್ರ. ಸುಮ್ಮನೆ ನಿರಾಪರಾಧ ಹೊಂಟಿದೇವ್ರಿ. ಇನ್ನು ಏನ್ರಿ ಬರ್ದ್ರ ಹೋಗೋಣದ್ರಿ, ಅದ್ರಲ್ಲೇ ಸುಮ್ ಕೂತ್ ಬಿಡದ್ರಿ. ನನಗಿವತ್ತು 70 ವರ್ಷ. ಇವತ್ತು ನನ್ನ ಇಡೀ ಕುಟುಂಬ ಕರೋನಾ ಸಂಕಷ್ಟದಿಂದ ಬಳಲ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗದೇ ಇರೋ ಕಾರಣಕ್ಕಾಗಿ ಸ್ವತಃ ಬೆಂಗಳೂರಿಂದ 600-700 ಕಿಲೋಮೀಟರ್ ಹೊರಗಡೆ ಹೋಗ್ಲಾರ್ದೇ ಇವತ್ತು ವೇಟ್ ಮಾಡುವಂಥ ಪರಿಸ್ಥಿತಿ ನನಗೆ ಬಂದೊದಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದ ಮಿತ್ರರಿಗೂ ನಾನು ವಿನಂತಿ ಮಾಡ್ತೇನೆ, ಒಬ್ಬ ಮನುಷ್ಯನ ತೂಗಿ ಎಳೆಯತಕ್ಕಂಥದ್ದು ಒಂದೇ ದಿನದಲ್ಲಿ ಅಲ್ಲ. ಅವತ್ತಿನ ಪರಿಸ್ಥಿತಿ, ಸಂಕಷ್ಟ, ಸಂದರ್ಭ ನೋಡಿ ಆಲೋಚನೆ ಮಾಡಿ ವರದಿ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ಬಯಸೋದಿಲ್ಲ. ಕೇಳ್ತಿರತ್ತೆ, ನನಗೂ ಗೊತ್ತದ. ನಿನ್ನೆ ನೀವು ಇದಕ್ಕೆ ಹೋಗಿದ್ರಿ ಅಂತ ಹೇಳಿ. ಪಾಪ ಅವ್ರು ನಿಂತವ್ರ ಭವಿಷ್ಯದ ಪ್ರಶ್ನೆ. ಯುವಕ ಒಂದು ಅರ್ಧ ಗಂಟೆ ಸರ್ ನಾನು ಸಲಾಗಿ ಬರ್ರಿ ಅಂದಾಗ ನಾನು ಏನೂ ಮಾತಾಡ್ಲಿಕ್ಕೆ ಆಗದೇನೆ ಅಸಹಾಯಕತೆಯಿಂದ ಹೋಗಿ ಬಂದಿದ್ದೆ.
ಸರ್ ಪ್ರವಾಹದಲ್ಲಿ ವಯಸ್ಸಾದವ್ರು ಸಿಕ್ಕಾಕೊಂಡಿಲ್ವಾ ಸರ್? ಪ್ರವಾಹದಲ್ಲಿ ವೈಯಕ್ತಿಕವಾಗಿ ಸಮಸ್ಯೆಯನ್ನು ಅನುಭವಿಸ್ತವ್ರು ಇಲ್ವಾ ಸರ್? ಅನುಭವಿಸ್ತಿದ್ದಾರೆ ನಿಜ. ಬಟ್ ಗೋವಿಂದ ಕಾರಜೋಳ ಅವ್ರದ್ದು ಈ ಘಟನೆ ಆದ ಮೇಲೆ ನಾನು ಚೆಕ್ ಮಾಡಿಕೊಂಡೆ ಎಲ್ಲನೂ. ಓಕೆ ಓಕೆ, ಡನ್, ಆಲ್ ರೈಟ್. ಅವರ ಕುಟುಂಬ ಸಂಕಷ್ಟದಲ್ಲಿದೆ ಅನ್ನೋದು ನನಗೆ ಗೊತ್ತಿದೆ. ಸಂಕಷ್ಟ ಎಂದರೆ ಕೇವಲ ಕರೋನಾ ಪಾಸಿಟಿವ್ ಬಂದಿರೋ ಸಂಕಷ್ಟ ಅಲ್ಲ ಅದು. ಓಕೆ ಅಲ್ಲ, ಅದಷ್ಟಲ್ಲ. ನಾನು ಕೇಳ್ಕೊಂಡೆ ಏನು ಸಂಕಷ್ಟ ಅಂದರೆ, ಕುಟುಂಬದಲ್ಲಿ 4 ಜನಕ್ಕೆ ಪಾಸಿಟಿವ್ ಬಂದಿದ್ರೆ ಬಂದಿರ್ಬೋದು, ಸಾವಿರಾರು ಜನಕ್ಕೆ ಬಂದಿದೆ. 88% ಇದೆ ರಿಕವರಿ ರೇಟು ಈ ದೇಶದಲ್ಲಿ ಚೇತರಿಸ್ಕೊಳ್ಳೋರ್ದು. ಏನಾಗ್ಬಿಡುತ್ತಂತೆ ದೇಶ ಬಿದ್ದೋಗೋದು ಅಂತ ನೋಡಿದೆ ನಾನು. ಆದರೆ ಆ ಸಂಕಷ್ಟ ಅವೆಲ್ಲವನ್ನೂ ವಿವರಿಸಲು ಸಾಧ್ಯವಾಗದ ಮಟ್ಟವನ್ನೆಲ್ಲೋ ದಾಟಿದೆ ಅವ್ರ ಕುಟುಂಬದಲ್ಲಿ. ಓಕೆ, ಅದೇನೋ ದಾಟೋಗ್ಬಿಟ್ಟಿದೆ. ನನಗೆ ಅರ್ಥ ಆಗತ್ತೆ, ಯಕ್ಕಾಮಕ್ಕ ಒತ್ತಡದಲ್ಲಿ ಈಗ ಅವ್ರು ಹಾಗಿದ್ದಾಗ ಇದ್ದಾರೆ. ಓಕೆ, ಹಾಗಾಗಿ ಅದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಆ ಕಥೆ ಕೇಳಿಸ್ಕೊಂಡ ಮೇಲೆ. ಎಸ್, ಯಾವುದೇ ಪೋಷಕರಿಗೆ ಇರಬೇಕಾದಂತಹ ಒತ್ತಡಗಳದು ಎಸ್, ನನಗೂ ಇರ್ಬೋದು, ಅವ್ರಿಗೂ ಇರ್ಬೋದು, ಇನ್ನೊಬ್ರಿಗೂ ಇರ್ಬೋದು ನಾಳೆ. ಹಾಗಾಗಿ ಮಾನವೀಯತೆ ದೃಷ್ಟಿಯಿಂದ ಅದನ್ನು ಬಿಟ್ಬಿಡ್ತೀನಿ ನಾನು. ನೋ ಪ್ರಾಬ್ಲಮ್, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಮೈ ಕ್ವಶನ್ ಟು ಯು ಸರ್, ನಿಮ್ಮನ್ನ ಒಂದು ಘಟನೆಯಿಂದ ಅಳಿತೀವಿ ಅಂತ ನಾನು ಹೇಳ್ತಾನೆ ಇಲ್ಲ, ನಾವು ಹೇಳಕ್ ತಯಾರಿನೂ ಇಲ್ಲ, ಅಳಿಬೇಕಾಗೂ ಇಲ್ಲ ನಾವು, ನನಗೆ ಗೊತ್ತಿದೆ ಅದು. ಆದರೆ ಯಾವ ಮಾನವೀಯತೆಯಿಂದ ಈಗ ನಿಮ್ಮನ್ನ ನಾವು ಟೀಕೆ ಮಾಡಬಾರ್ದು ಅಥವಾ ನಿಮ್ಮನ್ನ ಹೆಸರಿಸಬಾರ್ದು ಅಂತ ಹೇಳ್ತಿದ್ದೀರೋ, ಅದೇ ಮಾನವೀಯತೆಯನ್ನು ಮೆರೆಯಬೇಕಾದದ್ದು ಸರ್ಕಾರದ ಕೆಲಸವೋ ಅಲ್ವೋ? ಹೌದು, ಮೆರಿಬೇಕೋ ಅಲ್ವೋ? ಎಸ್. ಹಾಗಿದ್ರೆ ನೀವು ತಕ್ಷಣ ಮಾಡಬೇಕಾಗಿರೋ ಕೆಲಸ ಏನು ಅಥವಾ ಮಾಡಬೇಕಾಗಿದ್ದೇನು ಅಂತ ನನಗೆ ಅದೊಂದೇ ಬೇಜಾರಾಗಿದ್ದೀಗ. ನೀವು ಮುಖ್ಯಮಂತ್ರಿಗಳಿಗೆ ಕಾಲ್ ಮಾಡಿ, ನಾನು ಈ ಪರಿಸ್ಥಿತಿನಲ್ಲಿ ಇದ್ದೇನೆ, ನಾನು ಈ ಪರಿಸ್ಥಿತಿಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ನನ್ನ ಕೈಲಿ ಒಬ್ಬ ತಂದೆಯಾಗಿ ನನ್ನ ಕೈಲಿ ಆಗ್ತಿಲ್ಲ, ಈ ಕುಟುಂಬದ ಸಮಸ್ಯೆ ನೋಡ್ತಾ ಇದ್ದೀನಿ, ಏನಾಗಿದೆ ಅಂತ ನನಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ, ನನಗೂ ಗೊತ್ತಿದೆ ಏನಾಗಿದೆ ಅಂತ. ಓಕೆ, ಹಾಗಾಗಿ ನನ್ನ 2 ಜಿಲ್ಲೆಗಳೇನಿದೆ, ನಾನು ಇದರಿಂದ ಹೊರಕ್ಕೆ ಬರೋವರೆಗೆ, ಆ ಭಗವಂತ ನನಗೊಂದು ದಾರಿ ತೋರಿಸೋವರೆಗೆ, ಆ ಜನರ ಕಣ್ಣೀರನ್ನು ಒರೆಸ್ಲಿಕ್ಕೆ ನನ್ನ ಕೈಲಿ ಆಗ್ತಿಲ್ವಲ್ಲ ಅನ್ನೋ ಸಂಕಟದ ಮಧ್ಯೆ ಬೇಡ್ಕೋತಾ ಇದ್ದೀನಿ. 2 ಜಿಲ್ಲೆಗಳಿಗೆ ಯಾರನ್ನಾರು ತಾತ್ಕಾಲಿಕವಾಗಿ ಉಸ್ತುವಾರಿ ಹಾಕಿ ಅಂತ ನಾನು ಕೇಳಬೇಕು ತಾನೆ, ಕೇಳಬೇಕು ತಾನೆ. ಹೌದು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಆಲೋಚನೆ ಮಾಡಬೇಕು ತಾನೆ, ಅಟ್ಲೀಸ್ಟ್ ಆಲೋಚನೆ ಮಾಡಬೇಕು ತಾನೆ. ಅಥವಾ ಯಾರೊಬ್ರು ಸೀನಿಯರ್ ಮಿನಿಸ್ಟರ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ತಾನೆ ಕೂತ್ಕೊಂಡು. ಅವ್ರ ಸಮಸ್ಯೆ ಏನು ಅನ್ನೋದು ನಮಗೆಲ್ಲ ಅರಿವಿದೆ. ಅವ್ರನ್ನ ಈ ಹಂತದಲ್ಲಿ ಅಲ್ಲಿ ಬಂದು ಅಲ್ಲಿ ನಿಂತ್ಕೊಂತಂದ್ರೆ ನಿಲ್ಲಕ್ಕಾಗಲ್ಲ ಅವ್ರ ಫ್ಯಾಮಿಲಿಲಿರೋ ಇಶ್ಯೂನಲ್ಲಿ. ಹಾಗಾಗಿ ಯಾರೋ ಇಬ್ಬರನ್ನ ಬೇರೆಯವ್ರನ್ನ ಅಡಿಷನಲ್ ಚಾರ್ಜ್ ಹಾಕಿ ಅಂತನೋ, ಅಥವಾ ನಿಮ್ಮಲ್ಲಿರೋ ಒಬ್ಬ ಹಿರಿಯ ಶಾಸಕರನ್ನೇ ಯಾರನ್ನಾರು ಇಬ್ಬರನ್ನ ಕಲೆ ಕೂತಿದಾರಲ್ಲ, ಬೇಕಾದಷ್ಟು ಜನ ಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ದವರು ತುಂಬಾ ಜನ ಇದ್ದಾರೆ, ಬಹಳ ಜನ ಇದ್ದೀರಲ್ಲ. ಜವಾಬ್ದಾರಿ ಹಿರಿಯರು ಯಾರೋ ಇಬ್ಬರನ್ನ ಕರೆದುಬಿಟ್ಟು, ಬರ್ರಪ್ಪ ಇಲ್ಲಿ ನೀವು ಎಲ್ಲಿ ಪ್ರವಾಹ ಇಲ್ಲವೋ ಆ ಭಾಗದಲ್ಲಿರೋರನ್ನ ಕರೆದುಬಿಟ್ಟು, ನೀವಿಬ್ಬರನ್ನು ಒಬ್ಬರನ್ನ ಕಲಬುರಗಿ, ಒಬ್ಬರಿಗೆ ಇದನ್ನ ತಾತ್ಕಾಲಿಕವಾಗಿ ನಿಮ್ಮನ್ನ ವಿಶೇಷ ಪ್ರತಿನಿಧಿ ಅಂತ ನೇಮಿಸ್ತಾ ಇದ್ದೀನಿ, ಹೋಗಿ ಎತ್ಲ ಕಡೆಗೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ಬೇಕಲ್ಲ. ಅವಕಾಶ ಇದೆ, ಮಾಡಬೇಕು, ಯಾರನ್ನಾರು ಮಾಡ್ಬೇಕಲ್ಲ. ಹೌದು, ವಿಶೇಷ ಪ್ರತಿನಿಧಿ ಎಸ್. ಏನು ಮಾಡಿದೆ, ನನ್ಗೆ ಹೋಗಕ್ಕಾಗಲ್ಲ ಅಂತ ನೀವು, ಅಲ್ಲಿ ಬರ್ತಾ ಇಲ್ಲ ಅಂತ ಜನ, ಮಧ್ಯದಲ್ಲಿ ನಾವೇನ್ ಮಾಡಬೇಕು? ಯಾರೋ ಒಬ್ರು ಹೇಳ್ರಪ್ಪ, ನನ್ಗೆ ಅರ್ಥ ಆಗತ್ತೆ ನಿಮ್ ಸಂಕಟ ಏನು ಒಳಗಡೆ ಅಂತ. ಬಟ್ ಈ ಸಂಕಟ ಯಾರಿಗೆ ಹೇಳೋಣ ಈಗ? ಅಲ್ಲ, ಅಭ್ಯರ್ಥಿಯ ಭವಿಷ್ಯಕ್ಕೋಸ್ಕರ ನಾನು ಚುನಾವಣೆಗೆ ಪ್ರಚಾರ ಅದಕ್ಕೆ ಹೇಳ್ತಿರೋದು. ನಂಬರ್ 1. ನಂಬರ್ 2, ಅಲ್ಲಿರೋರ್ ಭವಿಷ್ಯ ಏನು ಸರ್? ಜನರ ಭವಿಷ್ಯ ನೋಡಿದೆ. ನೀವು ಯಾತಕ್ಕೆ ಅಭ್ಯರ್ಥಿ ಇದಕ್ಕೆ ಹೋಗ್ಬೇಕಾಗಿತ್ತು? ಒಬ್ಬ ಅಭ್ಯರ್ಥಿಯನ್ನ ಉಳಿಸ್ಲಿಕ್ಕೆ ಹೋಗಿದ್ದೀರಿ, ಸಾವಿರಾರು ಜನ ದಟ್ ಇಸ್ ವಾಟ್ ಇಸ್ ದಿ ಕ್ವಶನ್. ಇಲ್ಲಿ ಸಾವಿರಾರು ಜನ ಸಿಕ್ಕಾಕೊಂಡಿದಾರಲ್ಲ. ನಿಮಗೆ ನಿಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಯುವಕನ ಪ್ರಶ್ನೆ ಬಂತಲ್ಲ, ಎಷ್ಟು ಅಲ್ಲಿ ಇವತ್ತಿನ ದಿನ ಅಲ್ಲಿ ಒಂದು ಬೆಳೆ ಇಲ್ಲದೆ, ಇನ್ನೊಂದಿಲ್ಲದೆ, ಮತ್ತೊಂದಿಲ್ಲದೆ ಜನ ಕಣ್ಣೀರಾಗ್ತಾ ಇದ್ದಾರೆ. ಅದಕ್ಕೆ ಯಾರಿಗೂ ಉತ್ತರ ಕೊಡೋಣ? ಅದಕ್ಕೆ ಅಲ್ಲ, ಬೇರೆ ಸಚಿವರು ಏನ್ ಮಾಡ್ತಾ ಇದಾರಂತೆ ಸರ್ ಸಂಪುಟದಲ್ಲಿರುವಂತ ಸಚಿವರು? ಪ್ರಶ್ನೆ ಬಂದಿತ್ತು, ಇದನ್ನ ಹೇಳಿದ್ದೀನಿ. Yes. ಎಲ್ಲಾ ಸಚಿವರಿಗೂ ಒಂದೊಂದು ಜಿಲ್ಲೆ ಇದೆ. ನಾನು ಹೇಳೋದು, ನಿಮ್ಗೆ ಸಮಸ್ಯೆ ಇದೆ ಅಂದಾಗ ಯಾರೋ ಒಬ್ರು ಸಚಿವರಿಗೆ ನಾಳೆ ಒಂದು ಕರೋನಾನೋ ಇರ್ಬೋದಪ್ಪ, ಅವ್ರನ್ನ ಅಲ್ಲಿಗೆ ಹೋಗು ಅಂತ ನಾನು ಹೇಳಕ್ ಆಗಲ್ವಲ್ಲ. ಆಲ್ಟರ್ನೇಟ್ ಏನು, ಬದಲಿ ವ್ಯವಸ್ಥೆಗಳೇನು ಹೇಳ್ರಪ್ಪ. ಯಾರೋ ಒಬ್ಬ ಹಿರಿಯ ಬೇಡ, ಒಬ್ಬ ಆಫೀಸರ್ನೇ ಇನ್ಚಾರ್ಜ್ ಮಾಡೋ, ಒಬ್ಬ ಸೀನಿಯರ್ MLA ಇನ್ಚಾರ್ಜ್ ಮಾಡೋ, ಅಥವಾ ಮಾಜಿ ಮಂತ್ರಿಯಾಗಿ ಖಾಲಿ ಕೂತ್ಕೊಂಡಿರೋಂಥವ್ರನ್ನ ಯಾರು ಇನ್ಚಾರ್ಜ್ ಮಾಡೋ, ಏನಾರು ಒಂದು ಮಾಡ್ಬೇಕಲ್ಲ. ನೀವು ಏನು ಮಾಡ್ಲಾರ್ದೆ ಸುಮ್ಮನೆ ಮಾಡ್ತಾ ಇದ್ರೆ ಅಲ್ಲಿ ಆಫೀಸರ್ ಇದ್ದಾರೆ, DC ಇದ್ದಾರೆ, SP, ಎಲ್ಲ ಜಿಲ್ಲೆಯಲ್ಲೂ DC ಇದ್ದಾರೆ, SP ಇದ್ದಾರೆ. ಹಾಗಾದ್ರೆ ಉಸ್ತುವಾರಿ ಯಾಕೆ ಬೇಕು? DC SP ಎಲ್ಲಾನು ಮಾಡ್ಕೊಂಡು ಓಡಾಡೋದಾದ್ರೆ ಉಸ್ತುವಾರಿ ಯಾಕೆ ಬೇಕು? ಬೇರೆ ಟೈಮಲ್ಲೆಲ್ಲ ಉಸ್ತುವಾರಿ ಬೇಕಾಗಿರೋದು ನಿಮ್ಮ ಮೆರವಣಿಗೆಯನ್ನ ಮಾಡೋದಕ್ಕೆ, ನಿಮ್ಮ ಅಧಿಕಾರದ ಮದನ ತೋರ್ಸಕ್ಕೆ, ಒಂದಿಷ್ಟು ವರ್ಗಗಳೋ, ಒಂದಿಷ್ಟು ಫೈಲ್ಗಳೋ ಮತ್ತೊಂದನ್ನು ಕ್ಲಿಯರ್ ಮಾಡಕ್ಕೆ, ನಿಮ್ಮ ದರ್ಪ ತೋರ್ಸಕ್ಕೆ. ಏನದು ಯಾಕೆ ಬೇಕು ಉಸ್ತುವಾರಿಗಳಂಗಾರೆ? DC SP ಮಾಡ್ಕೊಳ್ಳೋದಾದ್ರೆ ಚೀಫ್ ಮಿನಿಸ್ಟರ್ ಇದೀರಲ್ಲ, ಮಂತ್ರಿ ಇದೀರಲ್ಲ, ಉಸ್ತುವಾರಿ ಯಾಕೆ ಬೇಕು? ನಿಮಗೆ ಬೇಕಾದಾಗ ಎಲ್ಲ ಚೆನ್ನಾಗಿದ್ದಾಗ ಜಮ್ ಅಂತ ತಮಟೆ ಹೊಡಿಸ್ಕೊಂಡು ಹೋಗಕ್ಕೆ, ಕಷ್ಟದಲ್ಲಿದ್ದಾಗ ನನಗೆ ಸಂಬಂಧ ಇಲ್ಲ ಅಂತ ದೂರ ಇರೋದಕ್ಕೆ ಯಾವ ಸೀಮೆ ಉಸ್ತುವಾರಿಗಳಿವೆಲ್ಲ ಹಂಗಾರೆ? ಅಲ್ಲ ಸರಿ, ದಟ್ ಇಸ್ ವಾಟ್ ಇಸ್ ಇರಿಟೇಟಿಂಗ್ ಮೀ ಸರ್. ಅದಕ್ಕಿಂತ ಹೆಚ್ಚಾಗಿ ಸರ್, ವಯಸ್ಸಾಗಿದೆ, ನಾನು ಓಡಾಡಕ್ಕಾಗಲ್ಲ ಅಂದ್ರೆ ಬೇರೆದವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಎಕ್ಸಾಕ್ಟ್ಲಿ ದಿ ಪಾಯಿಂಟ್. ನಿಮ್ಗೆ ವಯಸ್ಸಾಗಿದೆಯಾ,
ಓಡಾಡಕ್ಕಾಗ್ತಿಲ್ವಾ ತಾತ್ಕಾಲಿಕವಾಗಿ ಬಿಟ್ಕೊಟ್ಬಿಡಿ. ಬೇರೆದವ್ರಿಗೆ ಅವಕಾಶ ನೀವು ಕೊಟ್ಟು ವಾಪಸ್ ಬನ್ನಿ ಬೇಕಿದ್ರೆ, ನಿಮ್ಮ ಪಕ್ಷ ಅಲೋ ಮಾಡಿದ್ರೆ ನಾವು ಯಾರು ಬೇಡ ಅಂದಿಲ್ಲ, ನಾವ್ಯಾರು ಬೇಡ ಅಂದಿಲ್ಲ. Yes. ನೀವು ಬನ್ನಿ ಬೇಕಾದ್ರೆ ವಾಪಸ್ ತಾತ್ಕಾಲಿಕವಾಗಿ ಬಿಟ್ಕೊಡಿ. ಇಲ್ವಾ ಓಕೆ, ಅಲ್ಲಿಗಾರು ತಾತ್ಕಾಲಿಕವಾಗಿ ಯಾರನ್ನಾರು ಹಾಕ್ರಪ್ಪ, ಉಸ್ತುವಾರಿ ಏನಾದ್ರೂ ನಿಮ್ಮ ಅದಾರು ಮಾಡಿ ಹೋಗ್ಲಿ. ಅಲ್ಲ, ಈ ಕಡೆ DCM ಸ್ಥಾನನೂ ಬೇಕು, ಸಚಿವ ಸ್ಥಾನನೂ ಬೇಕು. ಆಯ್ತಪ್ಪ, ಎಲ್ಲ ಓಡಾಡಕ್ಕೂ ಆಗಲ್ಲ ಅಂತಂದ್ರೆ- ಗೊತ್ತಿರೋದೇ, ಗೊತ್ತಿಲ್ಲದೆ ಇರೋದೇನಲ್ಲ ನೀವು ಹೇಳ್ತಿರೋದು ಈಗ. ಬಟ್ ಅಲ್ಲಿ ಉಸ್ತುವಾರಿನಾರು ಹಾಕಿ. ಯಾವುದು ಮಾಡಲ್ಲ ಅಂದ್ರೆ ಏನ್ ಮಾಡ್ಲಿ ನಾನು? ನೀವು ಕಣ್ಣೀರನ್ನ ಹಾಕಿದ್ರಿ, ಹೌದು, ನೀವು ಕಣ್ಣೀರು ಹಾಕಿದಾಗ ಅದ್ರ ಹಿನ್ನೆಲೆ ಅಂತ ತಿಳ್ಕೊಂಡಾಗ ನಮಗೂ ಬೇಜಾರಾಗತ್ತೆ ಮನಸ್ಸಿಗದು. ನಾನೇನು ಇಲ್ಲ ಅಂತ ಹೇಳಲ್ಲ, ಬಟ್ ಈ ಆಲ್ಟರ್ನೇಟ್ ಆಗ್ಬೇಕಲ್ಲ. ಅದು ಬಿಟ್ಬಿಟ್ಟು ನೀವು ನನ್ನ ನಿಂಗೆ ನೀವು ಮಾಡಬೇಡಿ ಅಂತಾನೆ ನಾವು ಮಾಡ್ತಾ ಇಲ್ಲ. ದಟ್ಸ್ ನಾಟ್ ದ ಪಾಯಿಂಟ್. ನಿಮಗೇನೋ ಆ ಸಂಕಟದಲ್ಲಿ ನಾವು ಇನ್ನೊಂಚೂರು ತುಪ್ಪ ಹಾಕ್ಬೇಕು ಅದಕ್ಕೆ ಅಂತ ನಮ್ದೇನೋ ಐಡಿಯಾ ಅಲ್ಲ ಅದು. ಅಲ್ಲ, ಅಲ್ಲಿ ಅನೇಕ ಪೋಷಕರು ತಮ್ಮ ಮಕ್ಕಳ ಸಂಕಟ ಆ ಅನುಭವಿಸ್ತಾ ಮಕ್ಕಳ ಇದ್ರಲ್ಲ ಕಷ್ಟ ಸರ್. ಯಾರು ಕೇಳೋರೀಗ? ಯಾರು ಕೇಳಬೇಕು? ಅದಕ್ಕೆ ಇದು ಬಂದಿದ್ದು ಇವತ್ತು. ಎಸ್, ಓಕೆ, ಇವತ್ತಿದಕ್ಕೆ DCM ಗೋವಿಂದ ಕಾರಜೋಳ ಅವರ ಅಸಹಾಯಕತೆ ಮತ್ತು ಕಣ್ಣೀರನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಟೀಕಿಸ್ತಾರೆ. ಸರ್ಕಾರದವರ ಕೈಯಲ್ಲಿ ಆಗದಿದ್ರೆ ಬಿಡ್ಲಿ, ಅಳುವುದಕ್ಕೆ, ಅಸಹಾಯಕತೆ ವ್ಯಕ್ತಪಡಿಸೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇಲ್ಲ ಅಂತ ಸಿದ್ದರಾಮಯ್ಯನವರು ಗರಂ ಆಗ್ತಾರೆ. ಆಗಸ್ಟ್ನಲ್ಲಿ ಉಂಟಾದ ಹಾನಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ನೀವು, ಇಷ್ಟು ದಪ್ಪ ಚರ್ಮದ ಸರ್ಕಾರನ ನೋಡಿಲ್ಲ, ಎಲ್ಲರೂ ದುಡ್ಡು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಜನ ಬುದ್ಧಿ ಕಲಿಸ್ತಾರೆ ಇವರಿಗೆ ಅಂತ ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡ್ತಾರೆ. ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡೋದಾಗಿ ಹೇಳ್ತಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಮಂತ್ರಿಗಳು ಕೆಲಸ ಮಾಡೋಕೆ ಆಗದೇ ಇದ್ರೆ ಇನ್ಯಾಕೆ ಬೇಕವರು, ಆಗದಿದ್ರೆ ಬಿಟ್ಟು ಮನೆಗೆ ಹೋಗ್ಲಿ, ಇವರ ಸ್ವಂತಕ್ಕೋಸ್ಕರ ರಾಜ್ಯದ ಜನತೆಯನ್ನ ಬಲಿ ಕೊಡೋಕೆ ಆಗಲ್ಲ ಅಂತ ಗುಡುಗಿದ್ರು. ಇವ್ರ ಕೈಲಾಗದೆ ಹೋದ್ರೆ ಬಿಟ್ಬಿಡ್ಲಿ ಅಧಿಕಾರನ. ಹೇಳೋದು, ನಾನು ಅಸಹಾಯಕತೆ ಎಕ್ಸ್ಪ್ರೆಸ್ ಮಾಡೋದು, ಪ್ರಜಾಪ್ರಭುತ್ವದಲ್ಲಿ ಅವಕ್ಕೆಲ್ಲ ಅವಕಾಶ ಇಲ್ಲ. ವಯಸ್ಸಾಗ್ಬಿಟ್ಟದೆ, ಕೊರೋನಾ ಅಂತೇಳಿ ನೆಪ ಮಾಡ್ಕೊಂಡು ಓಡಾಡ್ತಾರೆ. ವಯಸ್ಸಾದವರು ರಾಜೀನಾಮೆ ಕೊಟ್ಬಿಡ್ಲಿ, ಜನ ನೀವೇ ಇರಿ ಅಂತ ಒತ್ತಾಯ ಮಾಡ್ತಾರ. ಇಷ್ಟೊಂದು ದಪ್ಪ ಚರ್ಮದ ಸರ್ಕಾರ ನಾವು ನೋಡಿದ್ದೇವೆ. ಅವರು ನಾವು ಹೇಳೋ ಸಲಹೆಗಳನ್ನ ತಗೊಳ್ಳಲ್ಲ, ಎಲ್ಲ ದುಡ್ಡು ಮಾಡೋದ್ರಲ್ಲಿ ನಿಂತುಬಿಟ್ಟಿದ್ದಾರೆ. ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತೀವಿ. ಯಾರ ಕೈಲಿ ನಡ್ಸೋಕ್ಕಾಗಲಿಲ್ಲ ಅಂದರೆ ಇಲ್ಲ ಡಿಪಾರ್ಟ್ಮೆಂಟ್ ಬಿಡಬೇಕು, ಇಲ್ಲ ಮಂತ್ರಿಗಿರಿ ಬಿಡಬೇಕು, ಬಿಟ್ಟು ಮನೇಲಿ ಸೇರಿಕೊಂಡ್ರೆ ಒಳ್ಳೇದು. ಇವ್ರ ಸ್ವಂತಕ್ಕೋಸ್ಕರ ರಾಜ್ಯದ ಜನತೆಗೆ ನಾವು ಬಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಂಕಟವನ್ನು ಅನುಭವಿಸಿದವರು ಸಿದ್ದರಾಮಯ್ಯನವರು ಈ ರೀತಿಯಾಗಿ ಮಾತಾಡ್ತಾರಲ್ಲ ಸರ್, ಗೊತ್ತಿದ್ದು ಓಕೆ, ನಾನು ಅದಕ್ಕೆ ಮುಂದಕ್ಕೆ ಹೋಗಿಲ್ವಲ್ಲ, ನಾನೇನು ಮುಂದಕ್ಕೆ ಹೋಗಿಲ್ಲ. ವೈ ಡು ವಿ ಡ್ರ್ಯಾಗ್ ಎ ಪರ್ಸನಲ್ ಇಶ್ಯೂ ಇದ್ರೊಳಕ್ಕೆ? ಎಸ್, ಓಕೆ, ತರಬಾರ್ದು. ಐ ಆಮ್ ಸಾರಿ, ಓಕೆ, ಯು ಡ್ರ್ಯಾಗ್ಡ್ ಇಟ್. ಓಕೆ, ಐ ಆಮ್ ವೆರಿ ಸಾರಿ. ಓಕೆ, ನಮ್ಗೆ ಯಾಕೆ ಅದು ನನ್ನ ಪಾಯಿಂಟ್, ಅದಕ್ಕೆ ಪದೇ ಹೇಳ್ತಾ ಇದ್ದೆ, ನಾನು ಅಲ್ಲಿಂದ ಮುಂದಕ್ಕೆ ಹೋಗಲಿಲ್ಲ. Okay. ನಿಮಗೂ ಅಷ್ಟು ಅರ್ಥ ಆಗದ್ರೆ ಏನು ಮಾಡಲಿ ನಾನು? ಎಲ್ಲ ಅರ್ಥ ಆಗುತ್ತೆ ಸರ್. ಮತ್ತೆ ಪಾಯಿಂಟ್ ಈಸ್, ಇವರು ಸರ್ಕಾರದವ್ರು ಹೋಗಬೇಕು ಮಾಡಬೇಕು ಇವರೆಲ್ಲ ಹೇಳ್ತಾ ಇರುವಂಥದ್ದು. ಪಾಲಿಟಿಷಿಯನ್ಸ್ ಜನರಲಿ ಹೀಗೆ ಬಿಹೇವ್ ಮಾಡಿದ್ದಾರೆ. ಹಿಂದೆ ರೈತರು ನೂರಾರು ಸಂಖ್ಯೆಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾಗ ಕಾಂಗ್ರೆಸ್ ಮಂತ್ರಿಗಳು ಹೋಗಲಿಲ್ಲ ಅಂತ ಹೇಳಿದ್ದಕ್ಕೆ ಅಂದಿನ ಕೃಷಿ ಮಂತ್ರಿಗಳು ನಮ್ಗೆ ಏನು ಹೇಳಿದ್ರು ಅನ್ನೋದು ಜ್ಞಾಪಕ ಇಲ್ವೇನು ಸಿದ್ದರಾಮಯ್ಯನವ್ರಿಗೆ? ಅದು ಸದನದಲ್ಲೇ ಹೇಳಿ ಜ್ಞಾಪಕ ಇಲ್ವೇನು ಅವ್ರಿಗೆ? ಹೌದು, ಅವತ್ತಿನ ಯಾರೂ ಹೋಗ್ಲಿಲ್ಲ ಮಂತ್ರಿಗಳು. ಎಸ್, ಕಾಟಾಚಾರಕ್ಕೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ವಾಪಸ್ ಬಂದಿದ್ರಿ. ಯಾವ ರೈತರು ಏನು ಕೇಳಿ. ಹಾಗಾಗಿ ಎಸೆನ್ಷಿಯಲಿ ಭಾಳ ಮುಖ್ಯವಾಗಿ ಹೇಳೋದೇನಂದರೆ, ನೀವು ಎಲ್ಲರನ್ನೂ ಸಾರಾಸಕ್ಕೆ ನೋಡ್ಕೊಂಡು ಹೇಳೋದಾದರೆ, ಈ ಥರದ ಸಮಸ್ಯೆಗಳ ಬಂದಾಗ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ಒಂದು ಸರ್ಕಾರವಾಗಿ ಪ್ರತಿಕ್ರಿಯಿಸಿರುವಂತಹ ವ್ಯವಸ್ಥೆಯನ್ನು ನಾನು ನೋಡೇ ಇಲ್ಲ ಇತ್ತೀಚಿನ ವರ್ಷಗಳಲ್ಲಿ. ಅಲ್ಲಲ್ಲಿ ಯಾರು ಆಸಕ್ತಿ ಇರೋರು ಮಾಡ್ತಾರಷ್ಟೇ. ಕಾಂಗ್ರೆಸ್ ಇದ್ದಾಗಲೂ ಇನ್ನೊಂದು ರೂಪದಲ್ಲಿ ಪ್ರಕಟ ಆಗಿತ್ತಿದು. ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ಪ್ರವಾಹಕ್ಕೆ 8 ದಿನದಿಂದ ಜನ ತತ್ತರಿಸಿ ಹೋಗಿದಾರಲ್ವಾ? ಹಾಗಾದರೆ ಕಂದಾಯ ಮಂತ್ರಿಗಳಲ್ಲಿ ಹೋಗಿ ಬಂದರು, 2 ಜಿಲ್ಲೆಗೆ ಹೋಗಿ ಬಂದರು, ಹೋಗಲೇ ಇಲ್ಲ. ಎಲ್ಲೆಲ್ಲಿದ್ದಾರೋ ಏನಿದ್ದಾರೋ ಗೊತ್ತಿಲ್ಲಪ್ಪ ನನಗಂತುವೆ. ಅವರು 2 ಜಿಲ್ಲೆಗೆ ಹೋದ್ರಾ, ಅದು ಎಷ್ಟೋ 3-4 ಗಂಟೆನಲ್ಲಿ ಮುಗಿಸ್ಕೊಂಡು ಬಂದ್ಬಿಟ್ರು. ಅವ್ರು 3 ಗಂಟೆಗೆ ಅವ್ರ ಕೆಲಸ ಅವ್ರು ಮುಗೀತು. ಅಲ್ಲ, 2 ಜಿಲ್ಲೆ 3 ಗಂಟೆಯಲ್ಲಿ ಸರ್. ಅದು ಅಷ್ಟಾರು ಕೊಟ್ಟಿದ್ದೀವಲ್ಲ, ಬೇರೆಯವ್ರು ಅಷ್ಟು ಕೊಟ್ಟಿಲ್ವಲ್ಲ. ಹಂಗಾರೆ ಅದು ಹೆಂಗೆ ಸರ್? ಬೇರೆಯವ್ರು ಅದು ಕೊಟ್ಟಿಲ್ವಲ್ಲ. 3 ಗಂಟೆಯಲ್ಲಿ 2 ಜಿಲ್ಲೆ ಹೆಂಗ್ ನೋಡಕ್ಕಾಗತ್ತೆ ಸರ್? 3 ಗಂಟೆಯಲ್ಲಿ 2 ಜಿಲ್ಲೆನ ನೋಡ್ಬೇಕೇನ್ರಿ? ನನಗೆ ಗೊತ್ತಾಗತ್ರಿ. ಎಲ್ಲ ನೋಡ್ಬೇಕಾ? ವರದಿ ಕೊಡ್ತಾ ಇಲ್ವಾ DC ಗಳು? ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀವಿ. ನಾನು ಹೋದ್ರೆ ಮಾತ್ರ ನೀರು ಇಳಿಯತ್ತ ಕೆಳಕ್ಕೆ? ಒಳ್ಳೆ ಕಥಾಯ್ತಲ್ಲ ನಿಮ್ದು. ಹಂಗಾಗಿ ಸಚಿವರು ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಅಂತ ನೋಡ್ಬಿಡೋಣ ಪಟ್ಟಿನ. ಒಂದು ಪಟ್ಟಿ ಇದೆ ಸರ್. ಓಕೆ. ಪ್ರಭು ಚವ್ಹಾಣ್ ಇವರು ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು. ಭಾಳ ಹಿಂದೆ ಯಾವುದೋ ಒಂದು ಇನ್ಸ್ಪೆಕ್ಷನ್ಗೆ ಹೋದ್ರು ಇವರು. ಈಗ 1 ವರ್ಷದ ಕೆಳಗೋ 6 ತಿಂಗಳ ಕೆಳಗೋ 8 ತಿಂಗಳ ಕೆಳಗೋ ನಾನು ಯಾರ ಅಂತ ಕೇಳ್ತಾ ಇದ್ರಲ್ಲ ಒಬ್ಬನ, ಯಾರನ್ನ ಅವ ಗೊತ್ತಿಲ್ಲ ಸಾರ್ ಅಂದ್ಬಿಟ್ಟು, ನಾನು ಗೊತ್ತಿಲ್ವಾ ಮಿನಿಸ್ಟರ್ ಗೊತ್ತಿಲ್ಲ ಅಂತ. ನನಗೆ ನೀವು ಗೊತ್ತಿಲ್ಲದೆ ಇದ್ದಿದ್ರೇನೆ ಒಳ್ಳೇದಾಗ್ತಿತ್ತು. ಯಾಕಂದ್ರೆ ಅಡ್ರೆಸ್ ಇಲ್ಲದೆ ಇರೋರುಗಳಿಗೆ, ಮಖ ತೋರ್ಸಕ್ಕೆ ತಾಕತ್ತಿಲ್ಲದೆ ಇರೋರು ಮಂತ್ರಿಗಳು ಯಾಕೆ ಆಗ್ತೀರಿ? ಅಫ್ಕೋರ್ಸ್ ಸ್ಪಾಟ್ಗೆ ಜನ, ನೀವು ಅಲ್ಲಿಗೆ ಹೋದಾಗ ಜನ ನಿಮ್ಮನ್ನು ತರಾಟೆಗೆ ಎತ್ಕೋಬೋದು, ಎಗರ್ಬೋದು, ಕಿರ್ಚ್ಬೋದು.
ಹಾರಾಡ್ಬೋದು, ತಮ್ಮ ಸಂಕಟ ಹೇಳ್ಕೋಬೋದು. ಫೇರ್, ಕೇಳಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಗೊತ್ತಾದ್ರೂ ಆಗುತ್ತೆ ಏನಿದೆ ಸಮಸ್ಯೆ ಏನು ಅಂತ ಅಂತ ಕೇಳಿಸ್ಕೊಳ್ಳಿ. ಆಮೇಲೆ ಅಂತಾರೆ ಐ ಹ್ಯಾವ್ ಬೆಟರ್ ಕಡಪ್ಪ ಅವ, ಬಂದಾದ್ರು ಅಟ್ಲೀಸ್ಟ್ ಬಂದ ಹೇಳಿದ್ರು ಕೇಳಿಸ್ಕೊಂಡ ಪಾರ್ಟಿ, ಕೇಳಿಸ್ಕೊಂಡು ಇವ ನೋಡು ಬರಲೇ ಇಲ್ಲ ಅಂತಾರೆ. ಅದಾರು ಹೇಳ್ತಾರಲ್ಲ. ಯಾದಗಿರಿ ಜಿಲ್ಲೆ ವಾರದಿಂದ ಯಾದಗಿರಿ ಜಿಲ್ಲೆ ತತ್ತರಿಸೋಗಿದೆ, ಬೀದರ್ ಹಾಗೂ ಯಾದಗಿರಿ. ಅವ್ರು ಯಾರು ಕೇಳಂಗಿಲ್ಲ ಅವ್ರನ್ನ. ಅಕ್ಟೋಬರ್ 14ರಂದು ಬೀದರ್ನಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ, ಅದಕ್ಕೆ ಅವ್ರು ಕಾಣಿಸ್ಕೋತಾ ಇದ್ದಾರೆ. ಈಗ ನಾವು ವರದಿ ಮಾಡ್ತಾ ಇದ್ದೀವಿ, ನಾಳೆಯಿಂದ ಹೋಗ್ತೀನಪ್ಪ ಪ್ರವಾಹ ಪೀಡಿತ ಸ್ಥಳಕ್ಕೆ. ಬೇಡ ಸರ್, ನೀವು ಇನ್ನೊಂದು ವಾರನೋ 4 ದಿನನೋ ಬಿಟ್ಕೊಂಡು ಹೋಗಿ, ನೀರೆಲ್ಲ ಇಳಿದಿರುತ್ತೆ, ಕ್ಲೀನಾಗಿ ಓಡಾಡ್ಕೊಂಡು ಬರ್ಬೋದಾಗ, ಯಾವ ಸಮಸ್ಯೆನೂ ಆಗಲ್ಲ. ಅಲ್ವಾ? ಹೌದು ಸರ್. ನಂಬರ್ 2 ಶಶಿಕಲಾ ಜೊಲ್ಲೆ ಮೇಡಮ್, ಇವ್ರಿಗೆ ವಿಜಯಪುರ ಜಿಲ್ಲೆಯ ಉಸ್ತುವಾರಿ. ಆ ಇಡೀ ಜಿಲ್ಲೆನೇ ತಗಲಾಕೊಂಬಿಟ್ಟಿದೆ ಈಗ ಅಲ್ಲಿ. ಸಾವಿರಾರು ಮಂದಿ ಸಂತ್ರಸ್ತರು, ಯಾರಿಗೂ ಟೈಮ್ ಇಲ್ಲ, ಕುರ್ಚಿ. ಅವರು ನಿನ್ನೆ ಎಲ್ಲ ಗಲಾಟೆ ಮಧ್ಯೆ ನಿಪ್ಪಾಣಿನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ನೂತನ ಪದಾಧಿಕಾರಿಗಳ ಪರಿಚಯ ಮತ್ತು ಪದಗ್ರಹಣ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಏನ್ರಪ್ಪ ನಿಮ್ಮದು ಪದಗ್ರಹಣ ಸಭೆ 2 ದಿನ ಹಿಂಗೋ ಹಂಗೋ ಆಗ್ಬಿಟ್ಟಿದ್ರೆ ದೇಶ ಬಿದ್ದೋಗ್ತಿತ್ತಾ? ಏನು ದೇಶ ಬಿದ್ದೋಗ್ತಿತ್ತಾ? ಅದೇನು ಲಾಸ್ಟ್ ಮಿನಿಟ್ ಇವತ್ತು ಪದಗ್ರಹಣ ಆಗದೇ ಇದ್ರೆ ನಾಳೆಯಿಂದ ನೀವು ಯಾರು ಪದಾಧಿಕಾರಿಗಳಾಗೋಂಗಿಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಸಂವಿಧಾನದ ಪ್ರಕಾರ ಅಂತಿದೆಯಾ? ಯಾರು ಹೇಳೋದು? ಈಗ ಇದನ್ನು ಹೇಳಿದ ತಕ್ಷಣ ನಾನು ನಾಳೆಯಿಂದ ಹೋಗ್ತೀನಿಪ್ಪ ಪ್ರಜಾಪ್ರಭುತ್ವ. ಯಾಕೆ ಕೇಳಿಸ್ಕೊತಾ ಇದ್ದೀರಿ ಮೇಡಮ್? ನಿಮ್ಮನ್ನು ಪದೇ ಪದೇ ಸಂಪುಟ ವಿಸ್ತರಣೆ ಅಂತ ಬಂದಾಗ ಕೈ ಬಿಡೋರು ಪಟ್ಟಿಗೆ ಹಾಕ್ತಾರೆ. ಹೇಗೆ ಓಡಾಡಬೇಕು? ಪದೇ ಪದೇ ಹಾಕ್ತಾರೆ ನಿಮ್ಮನ್ನ ಪಟ್ಟಿಗೆ. ನೀವು ಮಾಡಬೇಕಾಗಿದ್ದೇನು, ಡೇ 1 ಇಂದ ಅಲ್ಲಿ ನಿಂತ್ಕೊಂಡು ಹೆಣ್ಮಗಳು ನೋಡ ಹ್ಯಾಂಗ್ ಮಾಡಿದ್ಲು ಆಕಿ, ಓಡಾಡ್ಕೊಂಡು ಕೆಲಸ ಮಾಡತ್ತ ಇವೆಲ್ಲ ಇದ್ದಾರೆ ವೇಸ್ಟ್ ಬಾಡಿಗಳೆಲ್ಲವೂ. ಬೆಟ್ರ್ ಅವ್ರು ಹಂಗ ಅನಿಸ್ಕೋಬೇಕಾಗಿತ್ತಾ? ಈಗ ಹಿಂಗ ಅನಿಸ್ಕೋಬೇಕಾಗಿತ್ತಾ? ಅಲ್ಲ, ಈ ಪದಾಧಿಕಾರಿಗಳ ಹೆಸರು ಅಲ್ಲಿ ಪರಿಚಯ ಮಾಡೋದು ದೊಡ್ಡ ಕೆಲಸ ಆಗೋಯ್ತು ಸರ್ ಇವ್ರದ್ದು. ಸನ್ಮಾನ್ಯ ಶ್ರೀ 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 ಯಾಕೆ ಸರ್? ರಮೇಶ್ ಜಾರಕಿಹೊಳಿ ಶ್ರೀ 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 ಅವರ ಬಗ್ಗೆ ಗೌರವವನ್ನು ಡ್ಯಾಶ್ ಡ್ಯಾಶ್ ಎಲ್ಲ ಇಟ್ಕೋಬೇಕು. ಯಾಕಂದ್ರೆ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಮಂತ್ರಿ ಆಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರನ್ನ ಎದುರಾಕೊಂಡಿದ್ದಾರೆ, ಯಾವ್ಯಾವ ಊರಿಗೆ ತಿರುಗಾಡಿದ್ದಾರೆ, ಯಾವ್ಯಾವ ಹೋಟ್ಲಲ್ಲಿ ಪಾಪ ಎಷ್ಟೆಷ್ಟು ದಿನ ಇದ್ದಾರೆ, ಆಮೇಲೆ ಆ ಮಿನಿಸ್ಟ್ರಿನೇ ಬೇಕು ಅಂತ ಎಷ್ಟು ತಪಸ್ಸು ಮಾಡಿದ್ದಾರೆ. ಅಲ್ಲ, ಅದರಲ್ಲೂ ಬೆಳಗಾವಿ ಉಸ್ತುವಾರಿ ಬೇಕು ಬೆಳಗಾವಿ ಅಂತ. ಇವತ್ತು ಕಾಣಿಸ್ತಾ ಇಲ್ಲ. ಭೀಕರ ಮಳೆಗೆ ಅವರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಹಾಗೂ ಭಾಗ ಎಲ್ಲ ಹೆಚ್ಚು ಕಡಿಮೆ ಮುಳುಗೋಗ್ಬಿಟ್ಟಿದೆ. ಅವ್ರು ಗೋಕಾಕಲ್ಲಿ ಜಂಡ ಹಾಕೊಂಬಿಟ್ಟವ್ರು, ಯಾರನ್ನು ಭೇಟಿನೂ ಮಾಡಲು ಬಂತವ್ರು. ವೆರಿ ಗುಡ್. ಜನ 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 ಅಷ್ಟೇ ಸರ್. ಇದೇ ಇವರೇ ಹೇಳ್ತಾರೆ 1-2 ತಿಂಗಳಲ್ಲಿ ನೀವೇ ಮಾಧ್ಯಮದವರೇ ಎಲ್ಲ ಸೃಷ್ಟಿ ಮಾಡಿದ್ದು ಈ ಪ್ರವಾಹ. ಈಗಲೂ ನಾವೇ ಸೃಷ್ಟಿ ಮಾಡಿದ್ದು. ಗ್ರೀನ್ ಮ್ಯಾಟ್ ಅಲ್ಲಿ ನಾವು ಮಹಾರಾಷ್ಟ್ರದು ಡ್ಯಾಮ್ಗಳದ್ದು ಹಳೆ ಪಿಕ್ಚರ್ಗಳು ತಗೊಂಡು 1,000 ವರ್ಷದ ಹಿಂದೆನೋ ಅಥವಾ 100 ವರ್ಷದಿಂದೇನೋ ಬಂದಿದ್ದು ಒಂದು ಪ್ರವಾಹದ ಪಿಕ್ಚರ್ ತಗೊಂಡು ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿ ನೀರು ಬೀಳುತ್ತಿರುವಂತೆಯೂ ಹರಿಯುತ್ತಿರುವಂತೆಯೂ ತೋರಿಸ್ತಾ ಇರೋದು. ಗ್ರಾಫಿಕ್ಸ್ ಮಾಡಿ, ಇದು ಗ್ರಾಫಿಕ್ಸ್, ಗ್ರೀನ್ ಮ್ಯಾಟ್ ಎಫೆಕ್ಟ್. ಜಾರಕಿಹೊಳಿ ಸಾಹೇಬ್ರಿಗೆ ತಲೆನೇ ಕೆಡಿಸ್ಕೊಬಿಡಿ, ಸುಮ್ಮನೆ ಎಲ್ಲ ಟಿವಿ ಅವ್ರು ಮಾಡೋ ಕೆಲಸ. ಒಳ್ಳೆ ಫಿಲಮ್ ಟೈಪ್ ಅದನ್ನ ಗ್ರಾಫಿಕ್ ಮಾಡಾಕ್ತಾರಪ್ಪ, ಕಟ್ ಅಂಡ್ ಪೇಸ್ಟ್ ಮಾಡ್ಕೊಂಡು. ಅಲ್ಲ, ಇದಕ್ಕೆ ಸಾವುಕಾರ ಅಂತ ಯಾಕೆ ಅನ್ಸ್ಕೊಳ್ಬೇಕು ಸರ್? ನೀವು ಕರೆದಿದ್ರಿ, ಯಾರ್ರಿ ಕರೆದಿದ್ರು ಅವ್ರನ್ನ ಸಾವುಕಾರ ಅಂತ? ಅಲ್ಲಿರುವಂತ ಜನನ್ ಕೇಳ್ಕೊಳ್ಳಿ ಹೋಗಿ. ನನ್ನ ಕೇಳ್ತೀನಿ. ಇಂತಹ ಸಂದರ್ಭದಲ್ಲಿ ಇವ್ರಿಗೆ ಫೋನ್ ನಾ ಊರಿನ ಜನದ ಹತ್ರ ನೀವು ಉತ್ತರ ಕೇಳ್ಕೊಳ್ರಿ. ಅವ್ರೆ ಹೃದಯ ಶ್ರೀಮಂತಿಕೆ ಇರಬೇಕಾಗಿದ್ದು ಸರ್. ಅವ್ರನ್ನ ಕೇಳಿ ನನ್ನನ್ನು ಕೇಳಿದ್ರೆ ನೀವೆಲ್ಲ ಪ್ರಶ್ನೆ ನನ್ನನ್ನು ಕೇಳ, ನಿಮ್ಮನ್ನು ಕೇಳ್ತಾ ಇಲ್ಲ ಸರ್, ಅವ್ರಿಗೆ ಹೇಳ್ತಾ ಇದ್ದೀನಿ. ಹೇಳಿ ಅದನ್ನಂಗಾರೆ ನೀವು ನನಗೆ ಕೇಳಬೇಡಿ, ಹಂಗಾರೆ ಹೇಳಿ. ಕೇಳಬೇಡಿ. ಎಲ್ಲಿ ಇರಬೇಕಾಗಿತ್ತು ಹೃದಯ ಶ್ರೀಮಂತಿಕೆ? ಜನರ ಸಂಕಷ್ಟದಲ್ಲಿರುವಂತ ವಿಚಾರಕ್ಕೆ ಇರಬೇಕಾಗಿತ್ತು. ವಾಟ್ ಇಸ್ ದ ಪಾಯಿಂಟ್? ವಾಟ್ ಇಸ್ ದಿ ಪಾಯಿಂಟ್? ನೀವು ಕರ್ಕೊಂಡ್ರಿ ಸಾವುಕಾರ ಅಂತ. ಯಾವ್ದ್ರಲ್ಲಿ ಸಾವುಕಾರ? ಯಾವ್ದ್ರಲ್ಲಿ ಸಾವುಕಾರ ಆಗ್ತೀರಿ ನೀವೆಲ್ಲ? ಕಾಸಲ್ಲ, ಕೆಲಸದಲ್ಲ, ಹೃದಯವಂತಿಕೆ ಏನಲ್ಲ, ಸಮಾಜ ಸೇವೆ ಏನಲ್ಲ, ಯಾವುದ್ರಲ್ಲಿ? ದಾನದಲ್ಲ, ಧರ್ಮದಲ್ಲ, ನ್ಯಾಯದಲ್ಲ, ಯಾವುದ್ರಲ್ಲಿ ಸಾವುಕಾರ? ತರಾವರಿ ಸಾಹುಕಾರಗಳಿದಾರ್ರಿ, ಯಾವುದರಲ್ಲೂ ಕಾಣಿಸ್ತಾ ಇಲ್ಲ. ತರಾವರಿ ಸಾಹುಕಾರರಿದ್ದಾರೆ, ಜ್ಞಾನದಲ್ಲ, ಯಾವುದ್ರಲ್ಲಿ ಸಾಹುಕಾರ? ಕಾಸಲ್ಲೊಂದು ಕಾಣಿಸ್ತಾ ಇರ್ಬೇಕು ಸರ್. ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಅವ್ರದ್ದು ಎಷ್ಟು ಇದೆಯೋ ಬಿಟ್ಟಿದ್ದಾರೆ, ನನಗೇನು ಸಂಬಂಧ. DCM ಕಮ್ ಸಾರಿಗೆ ಮಂತ್ರಿ ಲಕ್ಷ್ಮಣ ಸವದಿಯವರು ರಾಯಚೂರು ಜಿಲ್ಲಾ ಉಸ್ತುವಾರಿಯವರು. ಅವರು ಸೋತಿದ್ರು, ಅವ್ರನ್ನ ಪಕ್ಷ ಕರ್ಕೊಂಬಂದು ಮಂತ್ರಿ ಅಲ್ಲ DCM ಮಾಡ್ತು. ಯಾಕೆ ಮಾಡ್ತು? ಯಾರು ಒಬ್ರು ಕೇಳ್ಕೊಂಡ್ರ ಈ ಪ್ರಶ್ನೆನ? ಯಾಕೆ ಮಾಡಿದ್ರು ಇವ್ರನ್ನ? ಈ ಪಕ್ಷಕ್ಕೆ ಅವರೊಂದು ಕಂಬವಾಗಿ ನಿಲ್ಲಲಿ, ಚೆನ್ನಾಗಿ ಕಟ್ಟಲಿ,
ಪಕ್ಷ ಅಭಿವೃದ್ಧಿ ಆಗಲಿ, ಆ ಆ ಭಾಗದಲ್ಲಿ ಈ ಮಹಾನ್ ನೇತಾರನಾಗಿ ತಾ ಮುಂದುವರಿಲಿ, ಬೆಳೆಯಲಿ, ಬೆಳಗಲಿ ಅಂತ ಅನ್ಕೊಂಡು ಮಾಡಿದ್ರಪ್ಪ. ಏನಾಗಿ ಸೋತ ವ್ಯಕ್ತಿಯನ್ನು ಕರ್ಕೊಂಬಂದು ಮಿನಿಸ್ಟ್ರಲ್ಲ DCM ಮಾಡಿದ್ರು. ಭಾಳ ಜನದ ಎದೆಗೆ ಅಚ್ಕಾರ ಪುಡಿ ಬಿದ್ದೋಗಿತ್ತು ಅವತ್ತು DCM ಮಾಡಿ ಅವ್ರು ಮಾಡಿದಾಗ. ಈಗೇನು ಮಾಡಬೇಕಾಗಿತ್ತು ಸಾಹೇಬ್ರು ಇವರು? ಈ ಟೈಮಲ್ಲಿ ಎದ್ದಾಚೆ ಬಂದು ನನ್ನನ್ನು ಮಾಡಿದ್ದು ಯಾಕೆ ಅಂತ ಈಗ ತೋರಿಸ್ತೀನಿ. ನನ್ನ ಏರಿಯಾನಲ್ಲಿ ಯಾರ್ಯಾರು ಮಾತಾಡಿದ್ರೆ ಅವ್ರಿಗೆಲ್ಲ ಉತ್ತರ ಕೊಡ್ತಾ ಇದ್ರು. ಕೆಲಸಗಾರ ಹಾಕಂಡ್ರಿ, ನನ್ನನ್ನು ಮಾಡಿದ್ದಿದ್ದು ಪಕ್ಷದವರು. ಯಾರಿಗೋ ಹೋಗ್ಬಿಟ್ಟು ನಾನು ಜೀವುಜೂರ್ ಅಂತ ತಗೊಂಬಂದಿಲ್ಲ ಈ ಪೋಸ್ಟನ್ನ. ಅವ್ರಿಗೆ ಗೊತ್ತಿತ್ತು ನಾ ಕೆಲಸಗಾರ ಅಂತ, ಅದಕ್ಕೆ ಮಾಡಿದ್ದಾರೆ. ನೋಡ್ರಿ ಹೆಂಗ್ ಮಾಡ್ತಾ ಇದ್ದೀನಿ, ಮಾಡ್ಬೇಕಲ್ಲ? ಹೌದು. ಇಲ್ಲ, ಮಾಡಿದವರು ಕೇಳ್ತಿಲ್ಲ, ಮಾಡಿಸ್ಕೊಂಡಿರೋ ಇವರು ಸೈಲೆಂಟ್ ಆಗಿದ್ದಾರೆ. ಬಟ್ ಅವ್ರಿಗೆ ಅವರು DCC DCC ಬ್ಯಾಂಕ್ ಚುನಾವಣೆಯಲ್ಲಿ ಬಿಸಿ ಇದ್ದಾರೆ. DCM ಆದವರು DCC ಬ್ಯಾಂಕ್ ಸರ್. ಆಲ್ ರೈಟ್, ಭಾಳ ಜನ ಏನೇನೋ ಆದವ್ರು ಪಂಚಾಯತಿನಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಪ್ರಶ್ನೆ ಬೇರೆ. ಬಟ್ DCC ಬ್ಯಾಂಕ್ ಈಗ ಚುನಾವಣೆ, DCM ಸಾಹೇಬ್ರಿಗೆ DCC ಬ್ಯಾಂಕನ್ನ ರಾಯಚೂರಲ್ಲಿ ಕೂತ್ಕೊಟ್ಟು ಹಿಂಗೆ ಅಂದ್ಬಿಟ್ಟು ಗೆಲ್ಲಿಸ್ಕೊಳಕ್ಕಾಗಲಿಲ್ಲ ಅಂದರೆ ನೀವು ಯಾವ ಲೀಡ್ರ್ ರೀ? ನೀವು ಯಾವ ಲೀಡ್ರಿ? ಕೂತಲ್ಲೇನೆ ಆಡಿಸ್ಬೇಕಿತ್ತು ಸರ್. ಇದು ಕೊಪ್ಪಳ, ಇದರ ಉಸ್ತುವಾರಿಗಳು ಮಾನ್ಯ ಕೃಷಿ ಮಂತ್ರಿಗಳು. 12 ಜಿಲ್ಲೆಗಳಲ್ಲಿ ಉಂಟಾದ್ರಿಂದ ಲಕ್ಷಾಂತರ ಹೆಕ್ಟೇರ್ ಬೆಳೆ ಎಲ್ಲ ನಾಶ ಆಗೋಗಿದೆ, ಫಸಲೆಲ್ಲ ಜಲಸಮಾಧಿ, ಕಣ್ಣೀರಾಗ್ತಾರೆ ರೈತರು. ಕೃಷಿ ಮಂತ್ರಿಗಳು ಹೋಗ್ತಾ ಇಲ್ಲ ಎಲ್ಲಿಗೂ, ಅವರು ಹೋಗ್ತಿಲ್ಲ ಕೊಪ್ಪಳ ಜಿಲ್ಲೆಗೆ. ಆ ಬದಲು ಅವ್ರು ಹೋಗಿರೋದು ಮಹದೇಶ್ವರ ಬೆಟ್ಟಕ್ಕೆ ಹೋದರು, ಪೂಜೆ ಮಾಡಿಸ್ಕೊಂಬಂದರು. ಇವತ್ತು ಮೈಸೂರಿನ ದಸರಾ ಕಾರ್ಯಕ್ರಮದಲ್ಲಿ ಅವ್ರು ಬಿಸಿ ಇದ್ದಾರೆ. ಪಾಟೀಲ್ರೇ, ನಿಮ್ಮ ಜೀವನ ಬಂದು ನಡೆದಿದ್ದು ಒನ್ ಆಫ್ ದಿ ಮೋಸ್ಟ್ ಡಿಸಿಪ್ಲಿನ್ಡ್ ಫೋರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಡಿಪಾರ್ಟ್ಮೆಂಟಿನ ಮೊದಲನೇ ಕೆಲಸ ಏನು? ಕಷ್ಟದಲ್ಲಿದ್ದೀವಿ ಅಂತ ಫೋನ್ ಮಾಡಿದ ತಕ್ಷಣ ಅಟೆಂಡ್ ಮಾಡೋದು. ಫಸ್ಟ್ ಅಲ್ಲಿಗೆ ಹೋಗ್ಬೇಕು. ದಟ್ಸ್ ದಿ ಬೇಸಿಕ್ ವರ್ಕ್. ಹೌದು ಅಲ್ವಾ? ಹೌದು. ಹ್ಯಾಂಗ್ರಿ ಮರ್ತ್ರಿ ಆ ತರಬೇತಿನ ನೀವು? ಹ್ಯಾಂಗ್ ಮರ್ತ್ರಿ ಅದು ತರಬೇತಿ? ಅಲ್ಲ ಸರ್, ಇವ್ರು ದೇವರ ಹತ್ರ ಹೋಗ್ಲಿ ಬಿಳಿ ಅದು ಬೇರೆ ವಿಚಾರ ಸರ್. ಬಟ್ ದೇವರ ಬಳಿ ಹೋಗೋ ಬದಲಾಗಿ ಜನರ ಬಳಿ ಹೋಗಿದ್ರೆ ಇವರೇ ದೇವ್ರ ಹೋಗ್ರಪ್ಪ, ಇವರೇ ದೇವ್ರ ಆಗ್ತಿದ್ರಲ್ಲ ಜನರಿಗೆ, ರೈತರಿಗೆ. ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಕೊಳ್ಳಿ, ಹೋಗೋದ್ರ ಜೊತೆಲಿ ಮಾಡ್ಬೇಕಾದ ಕೆಲಸ ಮಾಡ್ಬೇಕಲ್ಲ, ನೀವು ಅದಾರು ಮಾಡ್ಬೇಕಲ್ಲ. ಜನರ ಪಾಲಿಗೆ ದೇವರಾಗಿರೋರು ಸರ್ ಈ ಟೈಮಲ್ಲಿ. ಎಷ್ಟು ಕಷ್ಟಪಟ್ರಿ ನೀವು ಮಂತ್ರಿ ಆಗಕ್ಕೆ? ಎಷ್ಟು ಕಷ್ಟಪಟ್ರಿ, ಎಷ್ಟು ರಿಸ್ಕ್ ತೊಗೊಂಡು ರಾಜೀನಾಮೆ ಕೊಟ್ರಿ, ಮತ್ತು ಚುನಾವಣೆಗೆ ಹೋಗಿ ಗೆದ್ದು ಮಂತ್ರಿ ಆಗಿ. ನಿಮ್ಮ ಜೀವನದ ಅತ್ಯಂತ ಮಹತ್ವದ ಹುದ್ದೆ ಇದು, ಕೃಷಿ ಮಂತ್ರಿಗಳು. ರೈತರನ್ನು ಹೇಗೆ ನೋಡ್ಬೇಕಾಗಿತ್ತು ಈ ಸಂದರ್ಭದಲ್ಲಿ? ರೈತರ ಜೊತೆಗೆ ನಿಂತ್ಕೊಳ್ಬೇಕಾಗಿತ್ತು. ಎಸ್.